ಹೆಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ನಾನಿವತ್ತು ಈ ವಿಡಿಯೋದಲ್ಲಿ ನಿಮಗೆ ಸೆಕೆಂಡ್ ರೌಂಡ್ ಅಲ್ಲಿರೋ ಎಲ್ಲಾ ಡೌಟ್ಸ್ ನಾನು ಕ್ಲಿಯರ್ ಮಾಡ್ತೀನಿ. ಓಕೆನಾ? ಕಮೆಂಟ್ ಸೆಕ್ಷನ್ ಎಲ್ಲ ಕೇಳ್ತಾ ಇರ್ತೀರಾ, ನಿಮಗೆ ಎಲ್ಲಾ ಡೌಟ್ಸ್ ನಾನು ಕ್ಲಿಯರ್ ಮಾಡ್ತೀನಿ. ಓಕೆನಾ? ಇವಾಗ ಫಸ್ಟ್ ನಾನು ಚಾಯ್ಸ್ ಅಂದ್ರೆ ಏನಪ್ಪಾ, ಅಡ್ಮಿಷನ್ ಮಾಡಿಬಿಟ್ಟು ನೀವು ಥರ್ಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದಾ ಅಂತ ಕೇಳ್ತಿರ್ತೀರಾ. ಹೌದು, ಮಾಡಬಹುದು ಸರ್. ಒಂದ್ ವೇಳೆ ಈ ಕಾಲೇಜ್ ಬಿಟ್ಟು ಬೇರೆ ಕಾಲೇಜ್ಗೆ ಅಪ್ಗ್ರೇಡ್ ಆದ್ರೆ ಏನು, ಆ ಕಾಲೇಜಿಗೆ ಫೀಸ್ ನ ಟ್ರಾನ್ಸ್ಫರ್ ಮಾಡ್ತಾರ ಅಂತ ನೀವೆಲ್ಲ ಕೇಳ್ತಿರ್ತೀರಲ್ವಾ. ಫೀಸ್ ನ ಟ್ರಾನ್ಸ್ಫರ್ ಮಾಡೋದಕ್ಕೆ ಫಸ್ಟ್ ಆಫ್ ಆಲ್ ನೀವು ಜಾಯ್ನ್ ಆಗ್ತಿರಲ್ಲ ಸೆಕೆಂಡ್ ರೌಂಡ್ ಅಲ್ಲಿ, ಆ ಕಾಲೇಜ್ಗೆ ಕೆಇ ಅವ್ರು ಫೀಸೇ ಕೊಟ್ಟಿರಲ್ಲ. ಅವ್ರು ಕೊಡೋದು ಸೆಪ್ಟೆಂಬರ್ 15 ಅಂದ್ರೆ ಎಲ್ಲಾ ಥರ್ಡ್ ರೌಂಡ್ ಎಲ್ಲಾ ರೌಂಡ್ಸ್ ಮುಗಿದ ಮೇಲೆ ಅವ್ರಿಗೆ ಫೀಸ್ ನ ಟ್ರಾನ್ಸ್ಫರ್ ಮಾಡೋದು. ಓಕೆನಾ? ಕೆಇಎ ಅವ್ರ ಹತ್ರ ನಿಮ್ಮ ಫೀಸು ಸುರಕ್ಷಿತವಾಗಿ ಇರ್ತದೆ. ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಓಕೆ? ನಿಮ್ಗೆ ಯಾವ್ದೋ ಒಂದು ಕಾಲೇಜ್ ಸಿಕ್ಕಿದೆ, ಇವಾಗ ಅಡ್ಮಿಷನ್ ಆಗ್ಲೇಬೇಕು, ಆಗಿದ್ರೆ ಮಾತ್ರ ನೀವು ಥರ್ಡ್ ರೌಂಡ್ ಗೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಸಾಧ್ಯ. ನೆಕ್ಸ್ಟ್ ಇನ್ನೊಂದು ಕಾಲೇಜ್ ಸಿಕ್ತು ಅಂದ್ರೆ ನೀವು ಆ ಕಾಲೇಜ್ಗೆ ಹೋದಾಗ ಇವ್ರು ಆ ಕಾಲೇಜಿಗೆ ಟ್ರಾನ್ಸ್ಫರ್ ಮಾಡ್ಕೊಂತಾರೆ. ನೀವೇನು ವರಿನೇ ಮಾಡಬೇಡಿ. ಓಕೆನಾ? ಬಟ್ ಆ ಒಂದು ಡಾಕ್ಯುಮೆಂಟ್ಸ್ ಎಲ್ಲ ನೀವು ಇಸ್ಕೊಂಡು ಹೋಗ್ಬೇಕು. ಮತ್ತೆ ಏನು ಸ್ಕಿಲ್ ಡೆವಲಪ್ಮೆಂಟ್ ಫೀಸ್ ಎಲ್ಲ ವಾಪಸ್ ಕೊಡ್ತಾರೆ? ಎಸ್, ಹೌದು ಕೊಡ್ತಾರೆ. ಕೊಡಲ್ಲ ಹಂಗೆ ಹಿಂಗೆ ಅಂತ ನೀವು ಕಂಪ್ಲೇಂಟ್ ಮಾಡಬಹುದು ಕೆಇಎಗೆ. ಓಕೆನಾ? ಮತ್ತೆ ಇನ್ನೊಂದು, ಸರ್ ಇವಾಗ ಯಾವ್ದೋ ಒಂದು ಕಾಲೇಜ್ ಇದೆ, ಅದರ ಫೀಸು 1,30,000 ಇಂಜಿನಿಯರಿಂಗ್ ಕಾಲೇಜ್, ಪ್ರೈವೇಟ್ ಯೂನಿವರ್ಸಿಟಿ ಆದ್ರೆ. ನೆಕ್ಸ್ಟ್ ಅಲ್ಲಿ ಯಾವ್ದೋ ಒಂದು ಕಾಲೇಜ್ ಸಿಕ್ಬಿಡ್ತು, ಎಕ್ಸಾಂಪಲ್ UVCE ಸಿಕ್ಬಿಡ್ತು. UVCE ಅಲ್ಲಿ 56,000 ಚೇಂಜ್ ಇದೆ. ಇನ್ ಮಿಕ್ಕಿದ್ದು ಅಮೌಂಟ್ ನ ರೀಫಂಡ್ ಮಾಡ್ತಾರ? ಹೌದು. ಥರ್ಡ್ ರೌಂಡ್ ಅಲ್ಲಿ ನಿಮ್ಗೆ ಯಾವ್ದು ಸಿಕ್ಕಿ ಕಡಿಮೆ ಆದ್ರೆ ರೀಫಂಡ್ ಮಾಡ್ತಾರೆ, ಜಾಸ್ತಿ ಆದ್ರೆ ಮತ್ ಕಟ್ಟಿಸ್ಕೊಂತಾರೆ ನಿಮ್ಮ ಹತ್ರ. ಕಡಿಮೆ ಆದ್ರೆ ರೀಫಂಡ್ ಹೆಂಗ್ ರೀಫಂಡ್, ಕೆಇ ಆಫೀಸ್ಗೆ ಹೋಗಿ ನೀವು ರೀಫಂಡ್ ತಗೋಬೇಕು. ಆನ್ಲೈನ್ ಅಲ್ಲೆಲ್ಲ ಅವ್ರು ಮಾಡಲ್ಲ. ಅರ್ಥ ಆಯ್ತಾ? ನೀವು ಆರಾಮಾಗಿ ಥರ್ಡ್ ರೌಂಡ್ ಹೋಗ್ಬೋದು. ಮತ್ತೆ ಸರ್ ಥರ್ಡ್ ರೌಂಡ್ ಹೋಗ್ಬೋದಾ ಸೆಕೆಂಡ್ ರೌಂಡ್ ಅಲ್ಲಿ ಅಡ್ಮಿಷನ್ ಆದ್ಮೇಲೆ? ಅವೆಲ್ಲ ಡೌಟ್ಸ್ ಕೇಳ್ಬಿಡಿ, ಆರಾಮಾಗಿ ಹೋಗ್ಬೋದು. ಇವಾಗ ನೆಕ್ಸ್ಟ್, ಇವಾಗ ಯಾವ್ದೋ ಒಂದು ಸೀಟ್ ಸಿಕ್ಕಿದೆ ಸರ್ ಸೆಕೆಂಡ್ ರೌಂಡ್ ಅಲ್ಲಿ, ಬಟ್ ನನಗೆ ಹೋಗೋದಕ್ಕೆ ಇಷ್ಟ ಇಲ್ಲ ಆ ಕಾಲೇಜು ಅಂದ್ರೆ, ನೀವು ಆ ಸೀಟ್ ನ ಕ್ಯಾನ್ಸಲ್ ಮಾಡಿಸ್ಕೊಬೇಕಾ? ಕ್ಯಾನ್ಸಲ್ ಮಾಡಿಸ್ಕೊಂಡು ಥರ್ಡ್ ರೌಂಡ್ ಹೋಗ್ಬೇಕು ಅನ್ನೋರು ಏನ್ ಮಾಡ್ಬೇಕು, ಕೆಇ ಆಫೀಸ್ಗೆ ನಿಮ್ಮ ಎಲ್ಲಾ ಡಾಕ್ಯುಮೆಂಟ್ಸ್ ತಗೊಂಡು ನೀವೇ ಹೋಗಿ 5,000 ರೂಪಾಯಿ ಫೈನ್ ಕಟ್ಟಿ ಚಾಯ್ಸ್ 4 ಸೆಲೆಕ್ಟ್ ಮಾಡಿದವರು, ಅಥವಾ ಚಾಯ್ಸ್ 1 ತಗೊಂಡು ಆ ಸೀಟ್ ಬೇಡ ಅಂತ ಇರೋರು, ಇಬ್ರಿಗೂ ಅಷ್ಟೇ, ಚಾಯ್ಸ್ 1 ಚಾಯ್ಸ್ 4 ಥರ್ಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕಾಗಿರೋರು ಯಾವ ತರ ಮಾಡ್ಬೇಕಂದ್ರೆ, ನೀವು 5,000 ರೂಪೀಸ್ ಫೈನ್ ನ ಕಟ್ಟಬೇಕು. ಕೆಇ ಆಫೀಸ್ಗೆ ಹೋಗಿ 5,000 ಫೈನ್ ಕಟ್ಟಿ ನೆಕ್ಸ್ಟ್ ರೌಂಡ್ ಮತ್ತೆ 750 ರೂಪೀಸ್ ಕಟ್ಟಿ ನೆಕ್ಸ್ಟ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಸೀಟ್ ತಗೋಬಹುದು. ಓಕೆ? ನೆಕ್ಸ್ಟ್ ರೌಂಡ್ ಅಲ್ಲಿ ಯಾವ್ದೋ ಒಂದು ಸೀಟ್ ಸಿಕ್ತು ಸರ್, ಆ ಸೀಟು ನನ್ಗೆ ಇಷ್ಟ ಇಲ್ಲ, ಆ ಒಂದು ಕಾಲೇಜಿಗೆ ನಾನು ಹೋಗಲ್ಲ ಅಂದ್ರೆ ಏನು ಚಿಂತೆ ಮಾಡಬೇಡಿ. ನಿಮಗೆ ನಿಮ್ಮ PUC ನಂಬರ್ ಇರ್ತದೆ, ಎಲ್ಲ SSLC ನಂಬರ್ ಕೂಡ ಇರ್ತದೆ, ಮತ್ತೆ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ಇರ್ತದೆ. ಎಲ್ಲಾ ನಂಬರ್ನವರು ಬ್ಲಾಕ್ ಮಾಡ್ತಾರೆ. ನೀವು ಯಾವುದೇ ಕಾಲೇಜ್ಗೂ ಸೇರಕ್ ಆಗಲ್ಲ. ಒಂದ್ ವೇಳೆ ಅಡ್ಮಿಷನ್ ತಗೊಂಡಿದ್ರು ಮ್ಯಾನೇಜ್ಮೆಂಟ್ ಅಲ್ಲಿ ಅಥವಾ ಬೇರೆ ಕಡೆ, ಆ ಅಡ್ಮಿಷನ್ ನೀವು ಅದು ಪೋರ್ಟಲ್ ಓಪನ್ ಆಗಲ್ಲ, ನಿಮ್ ನಂಬರ್ ಬ್ಲಾಕ್ಡ್ ಅಂತ ಬರ್ತದೆ. ಅವಾಗ ನೀವೇನ್ ಮಾಡ್ಬೇಕು ಸರ್, 5 ಲಕ್ಷ ಫೈನ್. ಓಕೆನಾ? ಯಾವ ತರ ಹೇಳ್ತೀರಾ, ಬಿಫೋರ್ ಇಯರ್ಸ್ ಎಲ್ಲ 5 lakhs ರೂಪೀಸ್ ಫೈನ್ ಆಗ್ತಾ ಇದ್ರು. ಓಕೆನಾ? ಈ ವರ್ಷ ಹೆಚ್ಚು ಕಡಿಮೆ ಮಾಡಬಹುದು, ಬಟ್ ಹೋದ ವರ್ಷ ಅದಕ್ಕಿಂತ ವರ್ಷ 2024 ಅಲ್ಲೆಲ್ಲ 5 ಲಕ್ಷ 6 ಲಕ್ಷದವರೆಗೂ ಫೈನ್ ಹಾಕಿದ್ದಾರೆ. ಇಂಟು 5 ಮಾಡಿ, ಅಷ್ಟು ಫೈನ್ ಕಟ್ಟಿದ್ರೆ ಮತ್ತೆ FIR ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೇನೆ ಕೇರ್ಫುಲ್ ಆಗಿ, ನಿಮ್ಗೆ ಇಷ್ಟ ಇಲ್ಲದೆ ಇರೋ ಕಾಲೇಜ್ಗಳಿದ್ರೆ ಥರ್ಡ್ ರೌಂಡ್ ಸ್ಟಾರ್ಟ್ ಆದಾಗ ತೆಗೆದು ಬಿಡಿ. ಯಾವುದೇ ಕಾರಣಕ್ಕೂ ಯಾವ ಕಾಲೇಜ್ಗಳನ್ನು ಇಟ್ಕೊಂಬೇಡಿ. ಓಕೆನಾ? ಕ್ಲಾರಿಫಿಕೇಶನ್ ಆಯ್ತು ಅಂತ ಅನ್ಕೊಂಡಿದ್ದೀನಿ. 5,000 ಪ್ಲಸ್ 750 ನೆಕ್ಸ್ಟ್ ರೌಂಡ್ ಹೋಗೋಕೆ. ಇದು ಅರ್ಥ ಆಯ್ತಾ? ಕ್ಲಿಯರ್ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಮತ್ತೇನು ಡೌಟ್ಸ್ ಇಲ್ಲ ಅಂದ್ರೆ. ಅದೇ ಚಾಯ್ಸ್ 4 ಕೂಡ ಸೇಮ್. ಚಾಯ್ಸ್ 4 ಸೆಲೆಕ್ಟ್ ಮಾಡಿದ್ರೆ ಕೂಡ ನೀವು 5,000 ರೂಪೀಸ್ ಫೈನ್ ಕಟ್ಟಿ ನೆಕ್ಸ್ಟ್ ರೌಂಡ್ ಹೋಗ್ಬೇಕು ಅಂದ್ರೆ, ಇಲ್ಲಾಂದ್ರೆ ನೀವು ಹೋಗ್ತಾ ಇರಿ ಎಕ್ಸಿಟ್ ಆಗ್ಬಿಟ್ಟು ಅಷ್ಟೇ. ಅರ್ಥ ಆಯ್ತಾ? ಇವಾಗ ನೆಕ್ಸ್ಟ್, ಸರ್ ಯಾವ್ದೋ ಒಂದು ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ ನನಗೆ, ಬಟ್ ಇಂಜಿನಿಯರಿಂಗ್ ಹೋಗೋದಕ್ಕೆ ಇಷ್ಟ ಇಲ್ಲ, ನಾನು MBBS ಸೀಟ್ ತಗೊಬೇಕು ಅಂತ ಇರೋರು ಏನ್ ಮಾಡ್ಬೇಕು, ಚಾಯ್ಸ್ 4 ಸೆಲೆಕ್ಟ್ ಮಾಡ್ಬೇಕು. ಚಾಯ್ಸ್ 4 ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಇಂಜಿನಿಯರಿಂಗ್ ಸೀಟ್ಸ್, ನೀವು ಆಲ್ರೆಡಿ MBBS ಕಾಲೇಜ್ಗಳು ನಿಮ್ಮ ಒಂದು PDF ಅಲ್ಲಿ ಇರಬೇಕು ಲಿಸ್ಟ್ ಅಲ್ಲಿ. ಚಾಯ್ಸ್ 4 ಸೆಲೆಕ್ಟ್ ಮಾಡಿದ್ರೆ ಏನಾಗ್ತದೆ, ನಿಮ್ ಇಂಜಿನಿಯರಿಂಗ್ ಕಾಲೇಜಸ್ ಎಲ್ಲ ಡಿಲೀಟ್ ಆಗ್ತದೆ. ಇಲ್ಲ ನೀವೇ ಡಿಲೀಟ್ ಮಾಡಬಹುದು, ಮೇ ಬಿ ಅವರೇ ಡಿಲೀಟ್ ಮಾಡ್ಬಿಡ್ತಾರೆ, ಎಲ್ಲ ಡಿಲೀಟ್ ಆಗ್ತದೆ. ನೀವು MBBS ಮಾತ್ರ ಪಾರ್ಟಿಸಿಪೇಟ್ ಮಾಡಬಹುದು, ಮತ್ತೆ ಇಂಜಿನಿಯರಿಂಗ್ ಬರಕ್ ಆಗಲ್ಲ. ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಚಾಯ್ಸ್ 4 ಸೆಲೆಕ್ಟ್ ಮಾಡಿದ್ರೆ ಯು ಕ್ಯಾನ್ ಪಾರ್ಟಿಸಿಪೇಟ್ ಇನ್ MBBS ಕೌನ್ಸಿಲಿಂಗ್. ಕೆಇ ಅವ್ರೇನ್ ನಡೆಸೋದು MBBS ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು, ಆದ್ರೆ ನೀವು ಮತ್ತೆ ಇಂಜಿನಿಯರಿಂಗ್ ಸೀಟ್ ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ. ಅರ್ಥ ಆಯ್ತಾ? ಸಿಂಪಲ್. ಚಾಯ್ಸ್ 4 ಸೆಲೆಕ್ಟ್ ಮಾಡಿದ್ರೆ ಇಂಜಿನಿಯರಿಂಗ್ ಕಾಲೇಜಸ್ ಎಲ್ಲ ಡಿಲೀಟ್ ಆಗ್ತವೆ, ಓನ್ಲಿ MBBS ಆಪ್ಷನ್ ಹಂಗೆ ಇರ್ತವೆ. ಬೇಕಾದ್ರೆ ನೀವು ನೆಕ್ಸ್ಟ್ ಯೋಗ, ನ್ಯಾಚುರೋಪತಿ, ಲೈಕ್ ಆಯುಷ್ ಅವೆಲ್ಲ ಆಡ್ ಮಾಡ್ಕೊಬಹುದು. ಇನ್ನು ಆಯುಷ್ ಬಿಟ್ಟೇ ಇಲ್ಲ. ನೆಕ್ಸ್ಟ್ ಥರ್ಡ್ ರೌಂಡ್ ಹೇಳಿದೀನಿ ಆಲ್ರೆಡಿ, ನೀವು ಥರ್ಡ್ ರೌಂಡ್ ಅಲ್ಲಿ ಆರಾಮಾಗಿ ಪಾರ್ಟಿಸಿಪೇಟ್ ಮಾಡಬಹುದು. ಇನ್ನ ಕೆಲವರು ಡೌಟ್ಸ್ ಕೇಳ್ತಾರೆ, ಏನು ಸರ್ ಇವಾಗ ಯಾವ್ದೋ ಒಂದು ಕಾಲೇಜ್ ಸಿಕ್ಕಿದೆ, ಹೋಗಿ ಅಡ್ಮಿಷನ್ ಆಗ್ತೀನಿ, ಥರ್ಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ ಸರ್, ಬಟ್ ಥರ್ಡ್ ರೌಂಡ್ ಅಲ್ಲಿ ಯಾವ್ದೋ ಒಂದು ಕಾಲೇಜ್ ಸಿಗುತ್ತೆ,
ಆ ಕಾಲೇಜಿಗೆ ಹೋಗೋದಕ್ಕೆ ನಂಗೆ ಇಷ್ಟ ಇಲ್ಲ, ಸೆಕೆಂಡ್ ರೌಂಡ್ ಅಲ್ಲಿ ಇರೋ ಕಾಲೇಜ್ ನನಗೆ ಬೇಕು ಅಂದ್ರೆ ಕೊಡಲ್ಲ. ನೀವು ಥರ್ಡ್ ರೌಂಡ್ ಅಲ್ಲಿ ಸಿಕ್ಕಿರೋ ಕಾಲೇಜ್ ಹೋಗಲೇಬೇಕು. ಅರ್ಥ ಆಯ್ತಾ? ಸರ್ ಸೆಕೆಂಡ್ ರೌಂಡ್ ಅಲ್ಲಿ ಸಿಕ್ಕಿತ್ತಲ್ಲ ಅದೇ ಕಾಲೇಜ್ ಅದೇ ಸೀಟ್ ಕೊಡಿ ಸರ್, ನಾನು ಇದು ಬಿಡ್ತೀನಿ. ನೋ, ಥರ್ಡ್ ರೌಂಡ್ ಅಲ್ಲಿ ಸಿಕ್ಕೋ ಕಾಲೇಜ್ ನೀವು 100% ಹೋಗೋ ಇದ್ರೆ ಮಾತ್ರ ಥರ್ಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಥರ್ಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಹೇಗೆ ಅಂತ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಓಕೆನಾ? ಹಿಂದ್ಗಡೆ ಹೋಗಿ ಚೆಕ್ ಮಾಡಿ. ಆಯ್ತಾ? ಸಿಂಪಲ್. ಥರ್ಡ್ ರೌಂಡ್ ಹೋದ್ಮೇಲೆ ಥರ್ಡ್ ರೌಂಡ್ ಅಲ್ಲಿ ಯಾವ್ದೋ ಒಂದು ಕಾಲೇಜ್ ಸಿಗುತ್ತೆ ಪರ್ಟಿಕ್ಯುಲರ್ ಆಗಿ, ಆ ಕಾಲೇಜ್ ಹೋಗಿ ಅಡ್ಮಿಷನ್ ಆಗ್ಲೇಬೇಕು. ಅದ್ ಯಾವ ಬ್ರಾಂಚ್ ಸಿಗುತ್ತೋ ಯಾವ ಕಾಲೇಜ್ ಸಿಗುತ್ತೋ ಅದೆಲ್ಲ ನೀವು ತಲೆ ಕೆಡ್ಸ್ಕೊಳಂಗಿಲ್ಲ, ಹೋಗ್ಲೇಬೇಕು. ಹೋಗಿಲ್ಲ ಅಂದ್ರೆ ಈ ವರ್ಷ ಹಾಳು ಮಾಡ್ತಾರೆ, ಜೊತೆಗೆ ಒಂದು 5 ಲಕ್ಷ ಫೈನ್ ಕಟ್ಸ್ಕೊಂತಾರೆ. ಹೌದು, 5 ಲಕ್ಷ 6 ಲಕ್ಷ ಕಟ್ಸ್ಕೊಬಹುದು. ಮಲ್ಟಿಪ್ಲೈ ಬೈ 5 ಮಾಡೋರು ಹೋದ ವರ್ಷ, ಅದಕ್ಕಿಂತ ಹೋದ ವರ್ಷ ಎಲ್ಲ ಅದ್ರ ಮೇಲೆ ಇಡ್ತಾ ಇದ್ದೀನಿ. ಇನ್ನ ಜಾಸ್ತಿ ಕಟ್ಟಿಸ್ಕೊಬಹುದು. ಜೊತೆಗೆ ಈ ವರ್ಷ ಏನು ಫೈನ್ ಕೂಡ ಹಾಕ್ತಿವಿ ಅಂತ ಹೇಳಿದ್ದಾರೆ ಸರ್, FIR ಮಾಡ್ತೀವಿ ಅಂತ. ನೆಕ್ಸ್ಟ್, ಹೌ ಟು ಪೇ ಫೈನ್. ಆಫ್ಲೈನ್ ಇದು, ಆಫ್ಲೈನ್ KEA ಆಫೀಸ್ಗೆ ಹೋಗಿ ಡೈರೆಕ್ಟ್ ಆಗಿ ₹5,000 ರೂಪೀಸ್ ಕಟ್ಟಬೇಕು ನೀವು. ಅರ್ಥ ಆಯ್ತಾ? 5,000 ರೂಪಾಯಿ ಕಟ್ಟಿದ್ರೆ ಮಾತ್ರ ನೀವು ನೆಕ್ಸ್ಟ್ ರೌಂಡ್ಗೆ ಹೋಗೋದಕ್ಕೆ ಎಲಿಜಿಬಲ್ ಇರ್ತೀರ. ಒಂದು ವೇಳೆ ನೆಕ್ಸ್ಟ್ ರೌಂಡ್ ಹೋಗಿ ನೆಕ್ಸ್ಟ್ ರೌಂಡ್ ಅಲ್ಲಿ ಯಾವ್ದೋ ಒಂದು ಕಾಲೇಜ್ ಸಿಗುತ್ತೆ, ಆ ಕಾಲೇಜ್ ಹೋಗಲ್ಲ ಅಂದ್ರೆ ಇನ್ ಈ ಜನ್ಮದಲ್ಲಿ ಮತ್ತೆ ಲೈಕ್ ಅಂದ್ರೆ ನಾನು ಸಿಂಪಲ್ ಆಗಿ ಒಂಥರ ಎಕ್ಸ್ಕರ್ಷನ್ ಅಲ್ಲಿ ಹೇಳ್ತಾ ಇದೀನಿ, ಈ ವರ್ಷ ಇನ್ ಯಾವುದೇ ಒಂದು ಕಾಲೇಜ್ಗೂ ನಿಮ್ಗೆ ಸೇರೋದಕ್ಕೆ ಅವ್ರು ಬಿಡಲ್ಲ. ಫೈನ್ ಹಾಕ್ತಾರೆ, ಫೈನ್ ಬಿಟ್ಟಾಕಿ ಫೈನ್ 5 ಲಕ್ಷ ಹಾಕ್ತಾರೆ, 5 ಲಕ್ಷ ಫೈನ್ ಕಟ್ಟಬೇಕು, FIR ಮಾಡ್ತಾರೆ. ಮತ್ತೆ ಈ ವರ್ಷ ನೀವು ಯಾವುದೇ ಸೀಟ್ ತಗೊಳ್ಳದೆ ಇರೋ ತರ ಮಾಡ್ತಾರೆ. ಅದಕ್ಕೇನೆ ನೀವು ಒಂದ್ ವೇಳೆ ಫೈನ್ ಕಟ್ಟಿ 5,000 ರೂಪಾಯಿ ನೆಕ್ಸ್ಟ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದೀರಿ ಅಂದ್ರೆ ಬಿ ರೆಡಿ, ಯಾವ ಕಾಲೇಜ್ ಸಿಕ್ಕಿದ್ರು ನಾನು ಹೋಗಿ ಅಡ್ಮಿಷನ್ ಆಗ್ತೀನಿ ಅನ್ನೋ ತರ ಇರ್ಬೇಕು. ಓಕೆನಾ? ಅರ್ಥ ಆಯ್ತಾ? ಮತ್ತೆ ಸೀಟ್ ಮ್ಯಾಟ್ರಿಕ್ಸ್ ಯಾವುದು? ಸೀಟ್ ಮ್ಯಾಟ್ರಿಕ್ಸ್ 28 ಆಗಸ್ಟ್ 28ನೇ ತಾರೀಕು ರಿಲೀಸ್ ಮಾಡ್ತೀವಿ ಅಂತ ಹೇಳಿದರೆ, ಮೇ ಬಿ 1 or 2 days ಆ ಕಡೆ ಈ ಕಡೆ ಆಗ್ಬೋದು, ಆ ಕಡೆನೆ ಆಗುತ್ತೆ. ಓಕೆನಾ? ಇನ್ನೇನು ವರೀಸ್ ಇಲ್ಲ ಅಂತ ಅನ್ಕೊಂಡಿದ್ದು. ಸಿಂಪಲ್ ಫೈನ್ ನೀವೇ ಹೋಗ್ಬೇಕು. ನಾನೇ ಹೋಗ್ಬೇಕಾ ಸರ್? ನೀನೇ ಹೋಗ್ಬೇಕಪ್ಪ, ನೀನೇ ತಪ್ಪು ಮಾಡಿರೋದು. ಮತ್ತೆ ಫ್ರೆಶ್ ಎಂಟ್ರಿ ಮಾಡ್ಬೋದಾ ಸರ್? ನಾನು ಇದುವರೆಗೂ ಪಾರ್ಟಿಸಿಪೇಟೇ ಮಾಡಿಲ್ಲ, ಫ್ರೆಶ್ ಆಗಿ ನಾನು ಅಪ್ಲೈ ಮಾಡ್ಬೇಕು. ನೋ. ಎಷ್ಟು ಸತಿ ಅಂತ ಕೊಡ್ತಾರೆ? KEA ಅವರು 2 ಸತಿ ಕೊಟ್ಟಿದ್ದಾರೆ, ಇನ್ನೆಷ್ಟು ಸತಿ ಕೊಡ್ಬೇಕು ನಿಮ್ಗೆ? ಅವೆಲ್ಲ ನೋ ಚಾನ್ಸ್. ಅರ್ಥ ಆಯ್ತಾ? ಹೋಗಂಗಿದ್ರೆ 5,000 ರೂಪೀಸ್ ಫೈನ್ ಕಟ್ಟಿ ನೆಕ್ಸ್ಟ್ ರೌಂಡ್ ಹೋಗಿ, ಇಲ್ಲ ಸುಮ್ನೆ ಇದ್ಬಿಡಿ, ಯಾವ್ದಾದ್ರು ನೀವು ಬೇರೆ ಏನೋ ನಿಮ್ಮ ಹಣೆ ಪಾಡು ನೋಡ್ಕೊಳ್ಳಿ. ಮತ್ತೆ ಹೋಗ್ಬಿಟ್ಟು ನಾನು ಥರ್ಡ್ ರೌಂಡ್ ಅಲ್ಲಿ ಯಾವ್ದೋ ಒಂದ್ ಸಿಗುತ್ತಾ, ಅದಕ್ಕೆ ಹೋಗಲ್ಲ ಇದಕ್ಕೆ ಹೋಗಲ್ಲ ಅಂದ್ರೆ ನೀವು ಅದಕ್ಕೆ ಹೋಗ್ಲೇಬಾರ್ದು, ಆತರ ಮಾಡ್ಬಿಡ್ತಾರೆ. ಅರ್ಥ ಆಯ್ತಾ? ಬಿಕಾಸ್ ಇನ್ನೊಬ್ಬ ಸ್ಟೂಡೆಂಟ್ ಅನ್ಯಾಯ ಆಗ್ತದೆ ಅಂತ. ಅರ್ಥ ಆಯ್ತಾ? ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಏನಾದ್ರು ಇದನ್ನ ಬಿಟ್ಟು ಬೇರೆ ಡೌಟ್ಸ್ ಇದ್ರೆ ಮಾತ್ರ ಕೇಳ್ರಿ, ಇನ್ನೇನು ಡೌಟ್ಸ್ ಕೇಳ್ಬೇಡಿ. ಮೇ ಬಿ ಕಾಲೇಜಸ್ ಒಂದು ಸೆಪ್ಟೆಂಬರ್ 15th ಲೆಕ್ಕದಲ್ಲಿ ಶುರು ಆಗ್ಬೋದು. ಕೆಲವೊಂದು ಪ್ರೈವೇಟ್ ಯೂನಿವರ್ಸಿಟೀಸು ಸೆಪ್ಟೆಂಬರ್ 1st ಸೆಪ್ಟೆಂಬರ್ 5th ಅಂತ ಡೇಟ್ಸ್ ಕೊಟ್ಟಿದ್ದಾರೆ. ಬಟ್ ಏನು ತೊಂದರೆ ತಗೊಂಬೇಡಿ. ಏನ್ ಪಾಠ ಮಾಡ್ಬಿಟ್ಟು ಏನ್ ಸಿಲೆಬಸ್ ಮುಗಿಸ್ಬಿಡಲ್ಲ. ಅಬ್ಬಬ್ಬ ಅಂದ್ರೆ ಏನ್ ಒಂದ್ ಚೂರ ಇಲ್ಲ ಇಂಟ್ರೊಡಕ್ಷನ್ ಇಲ್ಲ ಬ್ರಿಡ್ಜ್ ಕೋರ್ಸ್ ಆತರ ಮಾಡ್ತಿರ್ತಾರೆ. ಓಕೆನಾ? ಥ್ಯಾಂಕ್ ಯು.